ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏಯ್ ಡಾರ್ಲಿಂಗ್, ನೀನು? ಏಯ್ ಅಪರ್ಣನು ಬರ್ತಾ ಇದ್ದಾಳ? ಹೇಳೇ ಇಲ್ವಲ್ಲ? ಹೆಂಗೂ ಗೊತ್ತಾಗುತ್ತಲ್ಲ ಗೆಳೆಯ. ಫ್ಯಾಕ್ಟ್ ಏನ್ ಗೊತ್ತಾ, ನಮಗ್ ಬೇಕೋ ಬೇಡವೋ ಮದುವೆ ಆಗ್ಬಿಟ್ಟಿರ್ತೀವಲ್ಲಪ್ಪ, ಎಲ್ಲಿಗೆ ಹೋದ್ರು ಬೆನ್ನಿಗತ್ತದ ಬೇತಾಳ ತರ ಜೊತೆ ಕಟ್ಕೊಂಡು ಹೋಗ್ಲೇಬೇಕು. ಅದಕ್ಕೆ ಸಾರಿ, ಅದು ಪ್ರೀತಿಯಿಂದ ಉಪಯೋಗಿಸಿರೋ ಪದ. ಬೇಜಾರು ನೋಡ, ನಾವೇನೇ ಪ್ಲಾನ್ ಮಾಡಿದ್ರು ಅದು ಆ ಥರ ಆಗಲ್ಲ, ಬೇರೆ ಥರನೇ ಆಗೋದು. ಅದೇನೋ ಅಂತಾರಲ್ಲಪ್ಪ, ಹಸ್ಬೆಂಡ್ ಪ್ರಪೋಸಸ್ ವೈಫ್ ಡಿಸ್ಪೋಸಸ್ ಅಂತ. ಆ ಥರ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ನೋಡು, ಸುಮ್ನೆ ಹೇಳ್ಬೇಕು ಅಂತ ಏನೇನೋ ಹೇಳಕ್ ಬರ್ಬೇಡ. ನಾನ್ ಬಂದಿರೋದಕ್ಕೆ ಒಂದ್ ರೀಸನ್ ಇದೆ. ಓಹ್, ಏನಮ್ಮ ಅಂತ ರೀಸನ್? ನೀವ್ ಬರೀ ಗಂಡಸ್ರೇ ಆದ್ರೆ ಭೂಮಿಕಂಗ್ ನೋಡ್ಕೊಳ್ಳೋರು ಯಾರು? ಅವಳು ಕಂಪ್ನಿ ಕೊಡೋರು ಯಾರು? ಅವಳನ್ನ ಕೇರ್ ಮಾಡೋರು ಯಾರು? ಯಾರಾದ್ರೂ ಹೆಂಗಸ್ರಿದ್ರೆ ಅವಳಿಗೂ ಹೆಲ್ಪ್ ಆಗುತ್ತಲ್ವಾ? ಅದಕ್ಕೆ ನಾನು ಬಂದಿದ್ದು. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಈ ಬೇತಾಳ ಗೀತಾಳ ಎಲ್ಲ ಅನ್ನಕ್ ಬರ್ಬೇಡ. ಈ ಬೇತಾಳ ಇರೋದಕ್ಕೇನೆ ನೀವ್ ಗಂಡ್ಮಕ್ಳು ಲೈಫಲ್ಲಿ ಅಷ್ಟೋ ಇಷ್ಟೋ ಉದ್ಧಾರ ಆಗ್ತಿರೋದು. ಇಲ್ಲ ಅಂದಿದ್ರೆ ಹೇಳೋರು ಕೇಳೋರು ಇಲ್ದೆ ಹಾಳಾಗೋಗ್ಬಿಡ್ತಿದ್ರಿ. ಏಯ್ ಬಿಡ್ತು, ಏನ್ ಹಾಳಾಗೋಗೋದು? ಇನ್ನು ಹೋಗೋ ಟೈಮಿಗೆ ಬಿಡ್ತು, ನಂಗೆಲ್ಲ ಮಾತಾಡ್ಬೇಡ ನೀನು. ಓ, ಹೋಗ್ತಾರವಾಗ್ಲೇ ಕಿರಿಕ್ ಶುರು ಮಾಡ್ಕೊಳ್ಳಿ ಅವಳಿಲ್ಲಿ. ಶುರು ಮಾಡಿದ್ ನೀನ್ ತಾನೇ? ಸುಮ್ನೆ ಇದ್ರೆ ಸರಿ. ಈಗ ಹೇಳ ಡಾರ್ಲಿಂಗ್, ನೀನ್ ಹೇಳ್ತಾರ ಸರಿಯಾಗಿದೆ. ನಿನಗೆ ನನ್ ಸಪೋರ್ಟ್ ಇದೆ. ನೀ ನನ್ ಜೊತೆ ಬರ್ತಾ ಇರೋದಕ್ಕೆ ನಂಗೆ ಬಹಳ ಖುಷಿ ಇದೆ ಡಾರ್ಲಿಂಗ್. ಥ್ಯಾಂಕ್ ಯು. ನಮ್ಮ ಬಗ್ಗೆ ಎಷ್ಟೊಂದು ಕನ್ಸ ತೋರಿಸ್ತಾ ಇರೋದಕ್ಕೆ. ಫ್ರೆಂಡ್ಶಿಪ್ ನ ಬರ್ತು ದೇಶ ಬಿಟ್ಟು ಹೋಗೋ ಯೋಚನೆ ಮಾಡೋರ್ ಮಧ್ಯೆ ನಿನ್ನಂತ ಸಿಗೋದು ಬಹಳ ಕಷ್ಟ. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಟಾಂಟ್ ಕೊಡ್ತಾ ಇದ್ಯಾ? ಹೌದು, ನೀನ್ ಕಡಿಮೆನಾ? ಏನೋ ಮಾಡಿದೀನಿ ನಾನು? ಏಯ್ ಸಾಕು, ನೀವು ಮತ್ತೆ ಜಗಳ ಶುರು ಮಾಡ್ಬೇಡಿ, ಬನ್ನಿ ಹೋಗೋಣ. ಅಲ್ಲ, ನಾನೇನ್ ಮಾಡ್ತಾ ಇಲ್ಲ, ಅದಕ್ಕೆ ನೀವೇ ನೋಡ್ತಾ ಇದ್ರಲ್ಲ. ಇವಳು ಆದ್ಮೇಲೆ ಇವನು ಫೈರ್ ಹೆಂಗ್ ಮಾಡ್ತಾ? ಆಯ್ತು ನಡಿ, ಕಾರ್ ಡ್ರೈವ್ ಮಾಡು. ನಾನ್ ಯಾಕೆ ಡ್ರೈವ್ ಮಾಡ್ಲಿ? ನೀನ್ ಡ್ರೈವ್ ಮಾಡು. ಏಯ್, ಒಂದಷ್ಟು ದೂರ ಡ್ರೈವ್ ಮಾಡು, ಆಮೇಲೆ ನಾನು ಮಾಡ್ತೀನಿ. ಸರಿ, ಅದೇನು ಆರ್ಡರ್ ಮಾಡೋ ಥರ ಹೇಳ್ತಾ ಇದ್ಯಾ? ನೀನ್ ಆಫೀಸಲ್ಲಿ ಅಷ್ಟೇ ಬಾಸಮ್ಮ, ಇಲ್ಲಿ ಬರೀ ಫ್ರೆಂಡ್ಸ್ ಅಷ್ಟೇ. ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಡೋದು ಅಲ್ಲನೇ? ನೋಡ್ರಿ ಎಷ್ಟು ಸಾಧಿಸ್ತಾನೆ. ಆಯ್ತು, ಫ್ರೆಂಡ್ ಆಗಿ ಫ್ರೆಂಡ್ಶಿಪ್ ಅಲ್ಲಿ ಕೇಳ್ತಾ ಇದೀನಿ, ಡ್ರೈವ್ ಮಾಡು ಅಂತ. ಫ್ರೆಂಡ್ಸ್ಗೋಸ್ಕರ ಇಷ್ಟು ಮಾಡಕ್ಕಾಗಲ್ವೇನಾ? ನೋಡ್ದಾ, ಟಾಂಟ್ ಕೊಟ್ಬಿಡೋದು, ಆಮೇಲೆ ಸೆಂಟಿಮೆಂಟಲ್ ಟಚ್ ಮಾಡ್ಬಿಡೋದು. ಆಯ್ತು, ಫ್ರೆಂಡ್ ಆಗಿರೋ ತಪ್ಪಾಗಿ ಮಾಡ್ತೀನಪ್ಪ. ಆಯ್ತು. ಬರೀ ಹೋಗೋದಷ್ಟೇ ಅಲ್ಲ, ವಾಪಸ್ ಬರೋವಾಗ್ಲೂ ನಾನೇ ಡ್ರೈವ್ ಮಾಡ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು. ಅದು ಒಂದು ಕಂಡೀಷನ್. ಏನೋ? ನೀನ್ ನನ್ನ ಜೊತೆ ಫ್ರಂಟ್ ಅಲ್ಲಿ ಕೂತ್ಕೋಬೇಕು. ಮತ್ತೆ ಅವಳು ಕೂತ ತಕ್ಷಣ ನಿದ್ದೆ ಹೊಡೆದು ಬಿಡ್ತಾರ ಕಣ. ಇವಳು ನಿದ್ದೆ ಮಾಡಿದ್ರೆ ನನಗೂ ತುಕಡಿಕೆ ಬಂದ್ಬಿಡುತ್ತೆ. ಸರಿ, ನಾ ಇಬ್ರು ಮಾತಾಡ್ಕೊಂಡು ಹೋಗೋಣ. ಅದಕ್ಕೆ ಇವಳು ಹಿಂದೆ ಬರ್ತಾಳಲ್ಲ, ಇವಳ ಜೊತೆ ನೀವು ಹಂಗೆ ರೆಸ್ಟ್ ತಗೊಂಬಿಡಿ.